ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕನ್ನಡಿಗ KL ರಾಹುಲ್ ನ ಮೋಸದಾಟ ಇನ್ನು ಔಟ್ ಆದ್ರೂ ಕೂಡ ಡ್ರಾಮಾ ಮಾಡಿದ ಕನ್ನಡಿಗ. ಹೌದು ಸ್ನೇಹಿತರೆ, ಇದೀಗ KL ರಾಹುಲ್ ಮೇಲೆ ಹೊಸ ಸುದ್ದಿ ಒಂದಾದ್ರೆ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಆಗಿದ್ದೇನು ಮತ್ತು ಪಂದ್ಯದಲ್ಲಿ ನಡೆದಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಅಫ್ಘಾನಿಸ್ತಾನ ವಿರುದ್ಧ ಟೆಸ್ಟ್ ಪಂದ್ಯದಲ್ಲಿ ಕನ್ನಡಿಗ KL ರಾಹುಲ್ ಗೆ ಜೀವದಾನ ಆದ್ರೆ ಸಿಕ್ಕಿತ್ತು. ಹೌದು ಸ್ನೇಹಿತರೆ, ಪಂದ್ಯದ 11ನೇ ಓವರ್ ನಲ್ಲಿ ರೆಹಮಾನ್ ಶರೀಫ್ ಬೌಲಿಂಗ್ ಮಾಡುತ್ತಿದ್ದಾಗ ಆಫ್ ಸ್ಟಂಪ್ ಹೊರಗೆ ರಾಹುಲ್ ಚೆಂಡು ಹೊಡೆಯಲು ಯತ್ನಿಸಿದಾಗ ಬ್ಯಾಟ್ ಗೆ ಸವರಿದ ಚೆಂಡು ವಿಕೆಟ್ ಕೀಪರ್ ಕೈಯಾದ್ರೆ ಸೇರಿತ್ತು. ಅಂಪೈರ್ ಔಟ್ ನೀಡಿರಲಿಲ್ಲ ಅಂತಾನೆ ಹೇಳ್ಬೋದು. ಆದರೆ ಅಫ್ಘಾನಿಸ್ತಾನ ನಾಯಕ ರಿವ್ಯೂ ಪಡೆಯಲಿಲ್ಲ. ಆದ್ರೆ ಟಿವಿ ರಿವ್ಯೂ ಪರಿಶೀಲನೆ ನಡೆಸಿದಾಗ ಚೆಂಡು ಬ್ಯಾಟ್ ಗೆ ಬಡಿದಿರುವುದು ಕಂಡು ಬಂತು. ಇನ್ನು ಈ ಘಟನೆಯಿಂದ ಕನ್ನಡಿಗ KL ರಾಹುಲ್ ಅವರು ಕ್ರೀಡಾ ಸ್ಫೂರ್ತಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಮತ್ತು ಔಟ್ ಆಗಿದ್ರು ನಾಟಕವಾಡಿದ್ದಾರೆ. ಇದು ಮೋಸದ ಆಟ ಎಂದು ಫ್ಯಾನ್ಸ್ ಆದ್ರೆ ಆಕ್ರೋಶ ಆದ್ರೆ ಹೊರ ಹಾಕ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಆದ್ರೆ ಇಲ್ಲಿ ಒಂದು ನಾವೇನ್ ಗಮನಿಸಬೇಕಾದ ವಿಚಾರ ಅಂತಂದ್ರೆ, ಹೌದು KL ರಾಹುಲ್ ಅವರು ಕಟ್ಟಾದ್ರೂ ಕೂಡ ನಾಟಕ ಮಾಡಿದ್ದಾರೆ ಅಂತ ನಾವು ಆದ್ರೆ ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ಅಫ್ಘಾನಿಸ್ತಾನದ ಬೌಲರ್ ಏನ್ ಮಾಡ್ತಾ ಇದ್ರು ಮತ್ತು ಕ್ಯಾಪ್ಟನ್ ಏನ್ ಮಾಡ್ತಾ ಇದ್ರು, ವಿಕೆಟ್ ಕೀಪರ್ ಏನ್ ಮಾಡ್ತಾ ಇದ್ರು. ಹೌದು ಸ್ನೇಹಿತರೆ, ಅಲ್ಲಿ ಕ್ಯಾಪ್ಟನ್ ಏನಾದ್ರು ರಿವ್ಯೂ ತಗೊಂಡಿದ್ರೆ ಕನ್ನಡಿಗ KL ರಾಹುಲ್ ಆದ್ರೆ ಔಟ್ ಆಗ್ತಾ ಇದ್ರು. ಆದ್ರೆ ಇಲ್ಲಿ KL ರಾಹುಲ್ದೇನು ತಪ್ಪಿಲ್ಲ. ಯಾಕಂತಂದ್ರೆ KL ರಾಹುಲ್ಗೂ ಕೂಡ ಆಡ್ಬೇಕಂತ ಆಸೆ ಆದ್ರೆ ಇರುತ್ತೆ. ಆ ಕಾರಣದಿಂದಾಗಿ ಯಾರು ಕೂಡ ಅಷ್ಟು ಈಸಿಯಾಗಿ ಬಿಟ್ಕೊಟ್ಟಾದ್ರೆ ಹೋಗೋದಿಲ್ಲ. ಯಾರು ಕೂಡ ಔಟ್ ಕಟ್ ಆಗ್ತಿದ್ದಂತೆ ಯಾರು ಕೂಡ ಗ್ರೌಂಡ್ ಬಿಟ್ಟು ಹೋಗೋದಿಲ್ಲ ಅಂತಾನೆ ಹೇಳ್ಬಹುದು. ಪ್ರತಿಯೊಬ್ಬ ಆಟಗಾರನು ಕೂಡ ನಾನು ಇನ್ನೂ ಸ್ಕೋರ್ ಮಾಡ್ಬೇಕು ಗ್ರೌಂಡ್ ನಲ್ಲೇ ಇದ್ದು ಅಂತಂದು ಪ್ರತಿಯೊಬ್ಬ ಬ್ಯಾಟರ್ ಕೂಡ ಅದೇ ಆಲೋಚನೆ ಆದ್ರೆ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ KL ರಾಹುಲ್ ಕೂಡ ನಿನ್ನೆ ಕೂಡ ಅವ್ರ ತಲೆಯಲ್ಲೂ ಕೂಡ ಅದೇ ಆದ್ರೆ ಬಂದಿರಬಹುದು. ಆದ್ರೆ ಅವರು ಬ್ಯಾಟ್ ನ ಹ್ಯಾಂಡಲ್ ಹಿಡ್ಕೊಂಡು ಸ್ವಲ್ಪ ಬ್ಯಾಟ್ ಅಲ್ಲಾಡಿಸಿದಂತೆ ಆದ್ರೆ ಮಾಡ್ತಾರೆ. ಅದಕ್ಕೆ ಈಗ ಬೇರೆ ಬೇರೆ ವದಂತಿಗಳಾದ್ರೆ ಕ್ರಿಯೇಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. KL ರಾಹುಲ್ ಅವರಿಗೆ ಆಸ್ಕಾರ್ ಅವಾರ್ಡ್ ಕೊಡ್ಬೇಕು ಮತ್ತು ಚೆನ್ನಾಗಿ ನಾಟಕ ಆದ್ರೆ ಮಾಡ್ತಾ ಇದ್ದಾರೆ ಅಂತಂದು KL ರಾಹುಲ್ ಬಗ್ಗೆ ಕೆಟ್ಟ ಹೇಳಿಕೆ ಆದ್ರೆ ಕೊಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ ಒಂದೇನಪ್ಪ ಅಂತಂದ್ರೆ ಇಲ್ಲಿ KL ರಾಹುಲ್ದು ತಪ್ಪಿಲ್ಲ ಮತ್ತು ಅಂಪರ್ದು ತಪ್ಪಿಲ್ಲ. ಆದ್ರೆ ಇಲ್ಲಿ ಅಫ್ಘಾನಿಸ್ತಾನದ ನಾಯಕ ಅವರು ರಿವ್ಯೂ ತಗೊಂಡಿದ್ರೆ ಎಲ್ಲಾನು ಕೂಡ ಬಗೆಹರ್ತಾ ಇತ್ತು ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಅಫ್ಘಾನಿಸ್ತಾನದ ನಾಯಕಂದು ತಪ್ಪಿದೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಕನ್ನಡಿಗ KL ರಾಹುಲ್ ಅವರಿಗೆ ಒಂದು ಜೀವದಾನ ಆದ್ರೆ ಸಿಕ್ಕಿತ್ತು. ಅಲ್ಲಿಂದ ಚೇತರಿಸಿಕೊಂಡಂತ KL ರಾಹುಲ್ ಅವರು ಶತಕ ಕೂಡ ಆದ್ರೆ ಬಾರಿಸುತ್ತಾರೆ. ಇನ್ನು ನಿಮ್ಮ ಪ್ರಕಾರ KL ರಾಹುಲ್ ಅವರು ಆ ರೀತಿ ಮಾಡಿದ್ದು ತಪ್ಪ ಸರಿನಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.